ಮೊನ್ನೆ ನಡೆದಂತಹ RTO ಅಂದ್ರೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ ನ ಕ್ವಶನ್ ಪೇಪರ್ ಡಿಕೋಡಿಂಗ್ ಕ್ಲಾಸ್ಗೆ ತಮಗೆಲ್ಲ ಸ್ವಾಗತ. ಎಂದಿನಂತೆ ನಮ್ಮ ಮಾರ್ಗ ಶಾಂತ ಮಾರ್ಗ. ಏನಿದು ಮಾರ್ಗ ಅಂದ್ರೆ ಹಾಗೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತಕ್ಕಂಥದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ಥೀಮ್ಸ್ ಅಳೆಯವು, ಅದರ ಕ್ವಶನ್ ಪೇಪರ್ ಅಳೆಯೋದು. ನೀವು ಮಾತ್ರ ಹೊಸಬರಾಗಿದ್ದೀರಾ. ಸೊ ಈ ನಿಟ್ಟಿನಲ್ಲಿ ಕ್ವಶನ್ ಪೇಪರ್ ಡಿಕೋಡಿಂಗ್ ಕ್ಲಾಸ್ ಅನ್ನ ವಿತ್ ಎವಿಡೆನ್ಸ್, ನಮ್ಮ ಹೈಲಿಂಗ್ ಟಾಪಿಕ್ ನ ಮೌಲ್ಯ, ಯಾಕಂದ್ರೆ ಪ್ರತಿಯೊಬ್ಬರ ಮೌಲ್ಯ, ಅವರ ಸಾರ್ಥಕತೆ ಮತ್ತು ಅವರ ಅವಶ್ಯಕತೆಯನ್ನು ಅರ್ಥ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಅವ್ರು ಎಷ್ಟು ಮಾರ್ಕ್ಸ್ ತಂದು ಕೊಡ್ತಾರೆ ನಮಗೆ, ದಟ್ ಈಸ್ ದಿ ಓನ್ಲಿ ಒನ್ ಐಡಿಯಾ, ಬೇರೆ ಯಾವ ಐಡಿಯಾ ಇಲ್ಲ. ಸೊ ಫೈನ್. ಈಗ ನೋಡಿ ಇಲ್ಲಿ ಕ್ವಶನ್ ಇದೆ. ಏನಿದು? ಕಾನ್ಸ್ಟಿಟ್ಯೂಷನ್ ವಿಚ್ ಆರ್ಟಿಕಲ್ ಅಲೌಸ್ ಸ್ಟೇಟ್ ಲೆಜಿಸ್ಲೇಚರ್ ಫಾರ್ ದಿ ಫಾರ್ಮೇಶನ್ ಆಫ್ ಫೈನಾನ್ಸ್ ಕಮಿಷನ್. ಇಲ್ಲಿ ಫೈನಾನ್ಸ್ ಕಮಿಷನ್ ಮೊನ್ನೆ ನಡೆದಂತಹ ತಮಿಳುನಾಡು ಪಬ್ಲಿಕ್ ಸರ್ವಿಸ್ ಕಮಿಷನ್ ನ ಡಿಕೋಡ್ ಮಾಡಿ ನಮ್ಮ HOT ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ಅಲ್ಲೂ ಬರುತ್ತೆ, KS ಮೇನ್ಸ್ ಅಲ್ಲೂ ಬಂತು, ಎಲ್ಲ ಕಡೆ ಬರುತ್ತೆ. ಈ ವಿಡಿಯೋನು ರೆಕಾರ್ಡಿಂಗ್ ಮಾಡಿ ಇಟ್ಕೊಳ್ಳಿ, ನಾಳೆ ಎಕ್ಸಾಮ್ಸ್ ಬರುತ್ತೆ. ಮೈ ಪಾಯಿಂಟ್ ಈಸ್ ಎಕಾನಮಿ ಈಸ್ ಈಕ್ವಲ್ ಟು ಎಂಪೈರ್. ಎಲ್ಲಿ ಎಕಾನಮಿ ಇರುತ್ತೋ ಅಲ್ಲಿ ಎಂಪೈರ್ ಇರುತ್ತೆ. ಸೊ ಎಂಪೈರ್ ಇಸ್ ಗೋಯಿಂಗ್ ಟು ಬಿಲ್ಡ್ ಆನ್ ದಿ ಬೇಸ್ ಆಫ್ ಎಕಾನಮಿ. ಸೊ ದಟ್ ಈಸ್ ವೈ ಫೈನಾನ್ಸ್ ಕಮಿಷನ್ ಇಸ್ ಇಂಪಾರ್ಟೆಂಟ್. ದೆನ್ ಒನ್ ಮೋರ್ ಕ್ವಶನ್ ಕೇಳಿದರೆ, ಏನಿದು? ಫೈನಾನ್ಸ್ ಕಮಿಷನ್ ಈಸ್ ಲೆಜಿಸ್ಲೇಟಿವ್ ಬಾಡಿ ಆರ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕೇಳಿದೆ. ದಿಸ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. 243I ಅಂಡ್ 243Y. 243I ಅಂದ್ರೆ ಸ್ಟೇಟ್ ಫೈನಾನ್ಸ್ ಕಮಿಷನ್ ಫಾರ್ ಗ್ರಾಮ ಪಂಚಾಯತ್ಸ್. 243Y ಸ್ಟೇಟ್ ಫೈನಾನ್ಸ್ ಕಮಿಷನ್ ಫಾರ್ ಮುನ್ಸಿಪಾಲಿಟೀಸ್. 74th ಅಮೆಂಡ್ಮೆಂಟ್, 12th ಶೆಡ್ಯೂಲ್. ಓಕೆ. ಸೊ ಪಂಚಾಯತ್ ರಾಜ್ ಅಂಡ್ ಕೋಆಪರೇಟಿವ್ಸ್, ಪಂಚಾಯತ್ ರಾಜ್ ಅಂಡ್ ಕೋಆಪರೇಟಿವ್ಸ್ ವಿಚ್ ಆರ್ ಇಗ್ನೋರ್ಡ್ ಸೆಕ್ಷನ್ ಇನ್ ದಿ ಕರ್ನಾಟಕ. ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಹೆಚ್ಚು ಅಂಕಗಳನ್ನು ಕೊಡ್ತಕ್ಕಂತಹ ಸಬ್ಜೆಕ್ಟ್ ಇವೆರಡು. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಯು ಆರ್ ರನ್ನಿಂಗ್ ಬಿಹೈಂಡ್. ಪ್ರಜಾವಾಣಿ ಪೇಪರ್, ಯೂಟ್ಯೂಬ್, ದೆನ್ ಕರೆಂಟ್ ಅಫೇರ್ಸ್, ದಟ್ ಟಾಪಿಕ್, ದಿಸ್ ಟಾಪಿಕ್ ಎಲ್ಲ ಮಾಡ್ತಾರೆ. ಮಾಡಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅವಶ್ಯಕತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ಕೊಂಡ್ರೆ ಊಟ ಹದವಾಗಿರುತ್ತೆ, ರುಚಿಯಾಗಿರುತ್ತೆ. ಮೀರಿ ಹಾಕೊಂಡಾಗ ಯಾವುದು ರುಚಿಯಾಗಿ ಅನ್ಸಲ್ಲ. ಹಾಗೆ 243I ಅಂತಕ್ಕಂಥದ್ದು ಫೈನಾನ್ಸ್ ಕಮಿಷನ್. ಫೈನ್. ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ನಮ್ಮ HOT ಕ್ಲಾಸ್ನ ಮಹತ್ವವನ್ನು ಹೇಳ್ಬೇಕೀಗ. ಓಕೆ ಫೈನ್. ಇಲ್ಲಿ ನೋಡಿ, ಎಸ್, ದಿ ಸ್ಟೇಟ್ ಫೈನಾನ್ಸ್ ಕಮಿಷನ್ ಈಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಓಕೆ. RTO ಸೇಮ್ ಕ್ವಶನ್ ಪೇಪರ್ ಅಲ್ಲಿ ಫೈನಾನ್ಸ್ ಕಮಿಷನ್ ಬಗ್ಗೆ 2 ಕ್ವಶನ್ ಕೇಳಿದಾರೆ. ಯಾಕೆ? ವೈ? ಯಾಕೆ ಸರ್? ಸಾವಿರಾರು ಟಾಪಿಕ್ ಇದಾವಲ್ಲ, ಕೇಳಬಹುದಲ್ಲ? ಕೇಳಲ್ಲ. ಅವ್ರು ತಮ್ಗೇನ್ ಬೇಕು ಅದನ್ನೇ ಕೇಳ್ತಾರೆ. ನೀವು ಸಹ ಅವ್ರಿಗೇನ್ ಬೇಕು ಅದನ್ನೇ ಓದಿ, ನಿಮಗೇನ್ ಬೇಕು ಅದನ್ನ ಓದಬೇಡಿ. ಫೈನಾನ್ಸ್ ಕಮಿಷನ್ ಬಗ್ಗೆ ಅವ್ರೇನ್ ಕೇಳಿದಾರೆ? ದಿ ಸ್ಟೇಟ್ ಫೈನಾನ್ಸ್ ಕಮಿಷನ್. ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸ್ಟೇಟ್ ಫೈನಾನ್ಸ್ ಕಮಿಷನ್, ಇಲ್ಲೂ ಸ್ಟೇಟ್ ಫೈನಾನ್ಸ್ ಕಮಿಷನ್. ವಾಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ? ಬಾಡಿ ವಿಚ್ ಇಸ್ ಮೆನ್ಷನ್ ಇನ್ ಕಾನ್ಸ್ಟಿಟ್ಯೂಷನ್. ಯಾವುದು ಸಂವಿಧಾನದಲ್ಲಿ ಮೆನ್ಷನ್ ಆಗಿರುತ್ತೆ ಅದು ಸಂವಿಧಾನಕ್ಕೆ ಬಾಡಿ. ವಾಟ್ ಈಸ್ ಲೀಗಲ್ ಬಾಡಿ? ದಿ ಬಾಡಿ ವಿಚ್ ಇಸ್ ಎಸ್ಟಾಬ್ಲಿಷ್ಡ್ ಥ್ರೂ ದಿ ಲಾ. ಫಾರ್ ಎಕ್ಸಾಂಪಲ್, Information Commission, that is the legal body. What is non-statutory body? The body which is not established through the legal or constitution. For example, Niti Aayog. This is non-statutory body, non-constitutional body. Okay, fine. Okay. Here is a legal body, non-statutory body, constitutional body. Okay. ನೋಡಿ, ಸೇಮ್ ಇದು UPPSC ಕ್ವಶನ್ ಪೇಪರ್ 2016. ದಿ ಸ್ಟೇಟ್ ಫೈನಾನ್ಸ್ ಕಮಿಷನ್ ಇಸ್ ಆಸ್ ಇಟ್ ಇಸ್ ಕಟ್ ಕಾಪಿ ಪೇಸ್ಟ್ ಅನ್ನ ಮಾಡಿದ್ದಾರೆ. ಓಕೆನಾ? ಆದ್ದರಿಂದ ಪದೇ ನೋಡಿ, ಅಲ್ಲಿ ಏನಿದೆ ಅದನ್ನೇ ಹಾಕಿದ್ದಾರೆ. ಲೀಗಲ್, ನಾನ್ ಕಾನ್ಸ್ಟಿಟ್ಯೂಷನಲ್, ಸ್ಟ್ಯಾಟ್ಯುಟರಿ. ಇವನ್ ಅಟ್ಲೀಸ್ಟ್ ಉಲ್ಟಾ ಪಲ್ಟಾನು ಮಾಡಿಲ್ಲ. ಅಂದ್ರೆ ಅವರು ದೇ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್ ಯಾಕೆ ತಗೋಬೇಕು? ಜಸ್ಟ್ ಹೋಗೋದು, ಕಾಪಿ ಮಾಡ್ಕೊಂಡ್ಬಾರ್ದು. ಈಗ ನೋಡಿ, ಲೀಗಲ್, ನಾನ್ ಸ್ಟ್ಯಾಟ್ಯುಟರಿ ಅಂಡ್ ಕಾನ್ಸ್ಟಿಟ್ಯೂಷನ್, ನನ್ ಆಫ್ ದಿ ಅಬೌವ್. ಇಲ್ಲಿ ನನ್ ಆಫ್ ದಿ ಅಬೌವ್ ನೋಡಿ. ಸೊ ದಿಸ್ ಇಸ್ ಹೌ ದೇ ಆರ್ ಗೋಯಿಂಗ್ ಟು ಆಸ್ಕ್ ಎ ಕ್ವಶನ್. ದಟ್ಸ್ ವೈ ಅದಕ್ಕೆ ಹೇಗೆ ಕ್ವಶನ್ ಪೇಪರ್ ಹುಡುಕಬೇಕು ಅಂತಕ್ಕಂತಹ ಅಂಶವನ್ನ ಶಾಂತ ಮಾರ್ಗ ಪ್ರೀ ಟೆಲಿಗ್ರಾಮ್ ಚಾನಲ್ ಅಲ್ಲಿ, ಅಲ್ಲೊಂದು ಓಪನ್ ಚಾನಲ್ ಇದೆ, ಪಬ್ಲಿಕ್ ಚಾನಲ್ ಇದೆ, ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ? ಹೇಗೆ ಕ್ವಶನ್ ಪೇಪರ್ ಹುಡುಕಬೇಕು, ಟೆಕ್ಸ್ಟ್ ಬುಕ್ ವೆಬ್ಸೈಟ್, ಎಕ್ಸಾಮ್ ರೋಬೋಟ್ ನೋಡ್ಕೊಳ್ಳಿ, ಅಲ್ಲಿಂದ ಕ್ವಶನ್ ಪೇಪರ್ ಬರುತ್ತೆ. ನೋಡಿ, ಉತ್ತರ ಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಓಕೆ, ಏನಕ್ಕೆ ಅಂತಂದ್ರೆ ಅದು ಇಟ್ಸ್ ಲೈಕ್ ಎ ಕಂಟ್ರಿ. ಓಕೆ, ಸೊ ಅದನ್ನ ಕಾನ್ಸಂಟ್ರೇಷನ್ ಮಾಡಿ, ಸ್ವಲ್ಪ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ತಮಿಳ್ನಾಡು ಜಸ್ಟಿಸ್ ಪಾರ್ಟಿ ಬರುತ್ತೆ. ಜಸ್ಟಿಸ್ ಪಾರ್ಟಿ, ರಾಮಸ್ವಾಮಿ, ಪೆರಿಯಾರ್, ನಾಯಕರ್. ತದನಂತರದಲ್ಲಿ ಅಲ್ಲಿ ಕಂಡು ಬರ್ತಕ್ಕಂಥ ದ್ರವಿಡಿಯನ್ ಮೂವ್ಮೆಂಟ್, ಬಿಕಾಸ್ ದಟ್ ದ್ರವಿಡಿಯನ್ ಮೂವ್ಮೆಂಟ್ ಇಂಪ್ಯಾಕ್ಟೆಡ್
ದಿ ದ್ರವಿಡಿಯನ್ OBC movement in the ಮೈಸೂರು ಕಿಂಗ್ಡಮ್. ಓಕೆನಾ? ಮಿಲ್ಲರ್ ಕಮಿಟಿ, HYT ಹೈಲ್ಡಿಂಗ್ ಟಾಪಿಕ್ ಬರ್ಕೊಳ್ಳಿ. ಮಿಲ್ಲರ್ ಸಮಿತಿ ಅದು ಹೈಲ್ಡಿಂಗ್ ಟಾಪಿಕ್ ಎಕ್ಸಾಮ್ಸ್ 100% ಬರುತ್ತೆ. ನೋ ಡೌಟ್ ಇನ್ ದಟ್. ದೇವರಾಜ್ ಅರಸು 200% ವಿಲ್ ಕಮ್. Without Devraj Arasu, there is no cooperatives, there is no such type of rural development. Rural development related schemes are very important. Fine. So, copy ಮಾಡಿದ್ದಾರೆ. Fine. ಇದು ಕಂಠಪಾಠ. ನೋಡಿ, I have told. ಏನಕ್ಕೆ ಕಂಠಪಾಠ ಅಂದ್ರೆ ಈವನ್ ಎಸ್ಸಿಗೂ ಬರುತ್ತೆ. ಇದನ್ನ ನಾನು ಏಪ್ರಿಲ್ ಮಂತ್ ಅಲ್ಲಿ ಫೈನಾನ್ಸ್ ಕಮಿಷನ್ ಬಗ್ಗೆ ಪಾಠ ಮಾಡಿದ್ದೀನಿ. ಅವಾಗ ಹೇಳಿದ್ದೀನಿ ಫೈನಾನ್ಸ್ ಕಮಿಷನ್ ಎನಿಥಿಂಗ್ ವಿಚ್ ಈಸ್ ಕಂಠಪಾಠ ಮಾಡಬೇಕು. ಇದು HYT ಕ್ಲಾಸ್ ಅಲ್ಲಿ ಇದೆ. ಓಕೆನಾ? ಐ ಹ್ಯಾವ್ ಮೇಡ್ ಅಪ್ಲೋಡ್ ಪ್ರತಿ ದಿವಸನೂ ಯಾವ್ದನ್ನ ಕಂಠಪಾಠ ಆಗ್ಬೇಕು, ಯಾವ್ದನ್ನ ಕಣ್ಣಾಡ್ಬೇಕು, ಯಾವ್ದನ್ನ ಮರಿಬೇಕು, ಯಾವ್ದನ್ನ ನೋಡ್ಬಾರ್ದು ಅನ್ನೋದು ಸಹ ಬಹಳ ಇಂಪಾರ್ಟೆಂಟ್. ನಿಮಗೆ ಬೇಕಾಗಿದ್ದನ್ನ ಓದಬಾರ್ದು. ಫೈನ್. ಕಂಠಪಾಠ ಹಾಕಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನೋಡಿ, ಕಂಠಪಾಠ ಹಾಕಿ ಅಂತ ಹೇಳಿ. ಎಸ್, ಮೋಸ್ಟ್ ಇಂಪಾರ್ಟೆಂಟ್. The National Green Tribunal located. Okay, National Green Tribunal located. Where exactly it is located? Okay, question. ಏನಿದು ಆನ್ಸರ್? ಇದಕ್ಕೆ ಆನ್ಸರ್ ಭೋಪಾಲ್, ಕೋಲ್ಕತ್ತಾ, ಚೆನ್ನೈ ಅಂಡ್ ಪುಣೆ. ದಟ್ಸ್ ಫೈನ್. ಬಟ್ ಮೈ ಪಾಯಿಂಟ್ ಈಸ್, ಎಲ್ಲಿಂದ ಬಂತು, ಎಲ್ಲಿಂದ ಬಂದೆ ನೀನು ಅಂತ ಹುಡುಕ್ಬೇಕು ನಾವು. ಈಗ ನೋಡಿ, ನಮ್ಮ HYT ಕ್ಲಾಸ್ನ ಅಂದ್ರೆ ಮಹತ್ವ ಅಂತ ಗೊತ್ತಾಗೋದು ಇಂತಲ್ಲೇ ನಿಮಗೆ ಗೊತ್ತಾಗೋದು. ಏನಕ್ಕೆ ಅಂತಂದ್ರೆ, ನಿಮಗೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಓದ್ಬೇಕಾದ್ರೆ ಇದು ಎಕ್ಸಾಮ್ಸ್ ಬರುತ್ತೆ ಅಂತ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇದು ಓದುವ ಇಶ್ಯೂ ಅಲ್ಲಿ ಇತ್ತು, ಹಿಂದೂ ಪೇಪರ್ ಇತ್ತು, ಪ್ರಜಾವಾಣಿಯಲ್ಲಿ ಇತ್ತು ಇಲ್ಲ ಅನ್ನಲ್ಲ. ಬಟ್ ಅವ್ರು ಈ ಆಂಗಲ್ ಇಂದ ಕೊಟ್ಟಿಲ್ಲ. ಸೊ ದಿಸ್ ಇಸ್ ದಿ ಬೇಸಿಕ್ ಕ್ವಶನ್. ದಿಸ್ ಇಸ್ ನಾಟ್ ಅ ಕರೆಂಟ್ ಅಫೇರ್ಸ್ ಕ್ವಶನ್. ನೀವೇನ್ ಮಾಡ್ತೀರಾ, ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು. ಹೌದು ಸರ್, ಹಿಂದೂ ಪೇಪರ್ ಅಲ್ಲಿ ಇತ್ತು, ಇನ್ನೊಬ್ರು ಮುಸ್ಲಿಂ ಪೇಪರ್ ಅಲ್ಲಿ ಇತ್ತು. ನೋ, ದಟ್ಸ್ ನಾಟ್ ಫೈರ್. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಓಕೆ, ಇದನ್ನ ಹೈಯರ್ ಕ್ಲಾಸ್ ಅಲ್ಲಿ ಸುಮಾರು ಒಂದು ಬಹಳ ಬರೀ ಹೇಳಿದ್ದೀನಿ. ನಾನು ತೋರಿಸ್ತೀನಿ, ವಿತ್ ಡೇಟ್ ತೋರಿಸ್ತೀನಿ ನಿಮ್ಗೆ. ಓಕೆ, ನೋಡಿ, ಇದು ಆಲ್ರೆಡಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ನನ್ನ ಮಾರ್ಚ್ ತಿಂಗಳಾಗಿದೆ. ಏನ್ ಹೇಳ್ತೀನಿ ನೋಡಿ, ಇಲ್ಲಿ ಇದು ಹೈಲ್ಡಿಂಗ್ ಟಾಪಿಕ್. I have told very clearly, National Green Tribunal is important. ಇದು HYT ಫಸ್ಟ್ ಬ್ಯಾಚ್ ಆಲ್ರೆಡಿ ಅದಕ್ಕೆ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ. HYT ಫಸ್ಟ್ ಬ್ಯಾಚ್ ಅವರಿಗೆ ಹೇಳ್ಬಿಟ್ಟಿದ್ದೀನಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಸೆಕೆಂಡ್ ಬ್ಯಾಚ್ ಅಲ್ಲೂ ಹೋದ ವಾರ ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಹರಿಯಾಣ ಸ್ಯಾಂಡ್ ಮೈನಿಂಗ್ ಅಂತ ಒಂದು ವಿಚಾರ ಬಂದಿತ್ತು. ಓಕೆನಾ? ಯಮುನಾ ನದಿ ಮತ್ತು NGT ಇವೆರಡನ್ನ ಕ್ಲಬ್ ಮಾಡಿಕೊಟ್ಟಿದ್ರು. ಅವಾಗ ಹೇಳಿದೀನಿ NGT ನ ಬೇಸಿಕ್ ಆಗಿ ಹೋಮ್ ವರ್ಕ್ ಮಾಡಿ. ಓಕೆ, ನೋಡಿ, ಹೋಮ್ ವರ್ಕ್ ಮಾಡಿದ್ರೆ ಅದನ್ನು ತೋರಿಸ್ತೀನಿ. ಓಕೆ, ನಮ್ಮ ಹುಡುಗರು ಹೇಗೆ ಎಸ್, ಇದು ಹೋಮ್ ವರ್ಕ್. ನಮ್ಮ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂತಹ ಒಂದು ಹೋಮ್ ವರ್ಕ್. ಏಪ್ರಿಲ್ 15 ಶಾಂತಪ್ಪ ಸರ್ ಹೋಮ್ ವರ್ಕ್. ಏಪ್ರಿಲ್ 15. ಓಕೆ, ನೀವು ಯಾರಾದ್ರೂ ರೀವೆರಿಫೈ ರೀಚೆಕ್ ಮಾಡಬಹುದು. ಓಕೆನಾ? ಇಲ್ಲ ನಿಮ್ಮ ಹೈಲ್ಡಿಂಗ್ ಟಾಪಿಕ್ ಅಲ್ಲಿ ಯಾರಾದ್ರೂ ಸ್ಟೂಡೆಂಟ್ಸ್ ಸೇರಿದ್ರೆ ಯು ಗೋಟ್ ಚೆಕ್ ವೆದರ್ ಈಸ್ ಟೆಲ್ಲಿಂಗ್ ಟ್ರೂ ಆರ್ ರಾಂಗ್. ಓಕೆ, ಆಲ್ರೆಡಿ ವಿ ಹ್ಯಾವ್ ಟೋಲ್ಡ್ ಹೋಮ್ ವರ್ಕ್ ಏಪ್ರಿಲ್ 15. ನೀವೇ ಬರೀಬೇಕು. ಈ ತರ ನೀವೇ ಬರೆದಾಗ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ. ಓಕೆನಾ? ಹಾಗೆ ಸರ್ ಇಡೀ ಬ್ರಹ್ಮಾಂಡವನ್ನ ಬರೆಯಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಓಕೆನಾ? ಹೈಲಿ ಇಂಪಾರ್ಟೆಂಟ್. ನಾನು ಹೇಳಿರ್ತಕ್ಕಂಥದ್ದು ಎಕ್ಸಾಮ್ಸ್ ಏನ್ ಬೇಕು ಅದನ್ನ ಮಾತ್ರ ಬರ್ಕೊಳ್ಳಿ ಅಂತ ಹೇಳ್ತೀನಿ. ಎಕ್ಸಾಮ್ಸ್ ಏನ್ ಬೇಕು ಅಷ್ಟನ್ನ ಮಾತ್ರ ಬರ್ಕೊಳ್ಳಿ. ಸೊ ವೆನ್ ಎವರ್ ಯು ವಾಂಟ್ ಟು ಜಾಯ್ನ್ ಅವರ್ ಹೈಲ್ಡಿಂಗ್ ಕ್ಲಾಸ್, ಈಗ 3ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಹೈಲ್ಡಿಂಗ್ ಬ್ಯಾಚ್ 3ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಸೊ ನಾನು ಎಲ್ರಿಗೂ ಇದನ್ನ ಹೇಳ್ತೀನಿ, ಇಫ್ ಯು ಡೂ ಹೋಮ್ ವರ್ಕ್ ಲೈಕ್ ದಿಸ್, ಥಿಂಗ್ಸ್ ವಿಲ್ ಗೋಯಿಂಗ್ ಟು ಕಮ್ ಇನ್ ಟು ಯುವರ್ ಎಕ್ಸಾಮ್ಸ್. ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿದೀವಿ. ಸ್ಟಾರ್ ಮಾರ್ಕ್ ಏನಿದು? ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ 2010ರಲ್ಲಿ ನ್ಯಾಯಮಂಡಳಿ ಕಾಯ್ದೆಯಲ್ಲಿ ಸ್ಥಾಪಿಸಲಾದ ಶಾಸನಬದ್ಧ, ಲೀಗಲ್. ಇಟ್ ಈಸ್ ನಾಟ್ ಎ ನಾನ್ ಸ್ಟ್ಯಾಟ್ಯುಟರಿ, ಇಟ್ ಇಸ್ ಎ ಶಾಸನಬದ್ಧ. ಇದು ಎಲ್ಲಿ ಕೇಳಿದ್ದಾರೆ? ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಓಕೆ, ಫೈನ್. ಏಪ್ರಿಲ್ 15ರಂದು ಹೋಮ್ ವರ್ಕ್ ಮಾಡಿದ್ವಿ. ಇದನ್ನ ಮುಂದೆ ನೋಡಿ ಏನಾಗಿದೆ ಅಂತೆ. ಎಸ್, ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಇದರ ಸ್ಥಳಗಳು ಭೋಪಾಲ್, ಪುಣೆ, ಕೋಲ್ಕತ್ತಾ, ಚೆನ್ನೈ. ಆಲ್ರೆಡಿ ಕ್ವಶನ್ ಇಟ್ ವಾಸ್ ಅಪಿಯರ್ಡ್. ಓಕೆ, ಇಟ್ ವಾಸ್ ಅಪಿಯರ್ಡ್. ನಿಮಗೆ ಬುಕ್ದಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಓದಬೇಕಾದ್ರೆ ಇದು ಇಂಪಾರ್ಟೆಂಟ್ ಅಂತ ಅನ್ಸಲ್ಲ, ಬಟ್ ಇಲ್ಲಿ ಗೊತ್ತಾಗಿದೆ ಇದು ಇಂಪಾರ್ಟೆಂಟ್. ದಿಸ್ ಇಸ್ ಹೌ ಇಟ್ ಈಸ್ ಇಂಪಾರ್ಟೆಂಟ್. ಓಕೆ, ನಿಮ್ಗೆ ಹೈಲ್ಡಿಂಗ್ ಟಾಪಿಕ್ ಯಾವು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೋಮ್ ವರ್ಕ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಇಷ್ಟು ಮಾಡಿದ್ರೆ ಎಕ್ಸಾಮ್ ಪ್ರಿಪರೇಷನ್ ಇಸ್ ಓವರ್. ಓಕೆ, ಆರಾಮಾಗಿ ಕ್ಲಿಯರ್ ಮಾಡ್ಕೊ. ಆರಾಮ್ ಅಂತಂದ್ರೆ ಅಗೇನ್ ಪಾಯಿಂಟ್, ಆರಾಮ್ ಅಂದ್ರೆ ನಡ್ಕೊಂಡು ಕ್ಲಿಯರ್ ಮಾಡಕ್ಕಾಗಲ್ಲ. ಯು ಹ್ಯಾವ್ ಟು ಡೂ ವರ್ಕ್ ಲೈಕ್ ದಿಸ್. ಟೇಕ್ ಎ ಗೈಡೆನ್ಸ್. ಯಾರಾದ್ರೂ ನಿಮ್ಮ ಸೀನಿಯರ್ಸ್ ಗೈಡ್ ಇಟ್ಕೊಳ್ಳಿ. ಅಗೇನ್ ಸೀನಿಯರ್ ಶುಡ್ ಬಿ ಎ ರೈಟ್ ಗೈಡ್.
ಅವ್ರು ಮಿಸ್ಗೈಡ್ ಆಗಿರ್ಬಾರ್ದು, ಅವ್ರು ನಿಮ್ಮನ್ನು ಮಿಸ್ಗೈಡ್ ಮಾಡಬಾರ್ದು. ಓಕೆ ಫೈನ್. ಸಾಕಷ್ಟು ಬರೀ NGT ಬಂದಿದೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬರ್ಕೊಳ್ಳಿ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿಮ್ಮ ಯಾವುದೇ ಎಕ್ಸಾಮ್ಸ್ಗೆ, ಸಿ ಗ್ರೂಪ್ಗೆ, KS IS ಎಲ್ಲದೂ ಬರುತ್ತೆ. CPCB is a high yielding topic. You make a one page notes. ನೋಟ್ಸ್ CPCB ಯಾವ ಆಂಗಲ್ ಇಂದ ಓದಬೇಕು? ಅಗೇನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಂಗಲ್ ಇಂದ ಓದಬೇಕು. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಕ್ಟ್, ಅದೊಂದು 1000 ಪೇಜ್ ಕಾಯ್ದೆ. 1000 ಪೇಜ್ ಓದಕ್ಕಾಗುತ್ತಾ? ನೋ, ಹಾಗಲ್ಲ. ಮತ್ತೆ ಹೇಗೆ ಓದಬೇಕು? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಳ್ಳಿ, ಬಂದಿದೆಯಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ. ದಟ್ಸ್ ಹೌ ಯು ಹ್ಯಾವ್ ಟು ರೀಡ್. ಓಕೆ, ಅಗೇನ್ ಹೇಳ್ತಾ ಇದ್ದೀನಿ, NGT ಇಸ್ ಇಂಪಾರ್ಟೆಂಟ್, CPCB ಇಸ್ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ಸ್ ಮುಂದೆ ಬರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್, ಮೊಘಲ್ಸ್. ದಿ ಮೊಘಲ್ ಅಟ್ಲಿಯರ್ Hamzanama, a celebrated Arab epic first manuscript was to be illustrated, was done under the supervision of Mr. Saeed Ali and Abdus Samad. ಓಕೆ, ನಾನು ಮೊನ್ನೆ ಕೇರಳ ಕ್ವಶನ್ ಪೇಪರ್ ಬಿಡಿಸಬೇಕಾದ್ರೆ ಹೇಳಿದ್ದೀನಿ, ಮೊಘಲ್ಸ್ ಬಗ್ಗೆ PhD ಮಾಡಿ. ಮಿಸ್ಟರ್ M. ಸೈಯದ್ ಅಲಿ ಅಂಡ್ ಅಬ್ದುಸ್ ಸಮಾದ್, ಇವ್ರು ಯಾರ ಆಸ್ಥಾನದಲ್ಲಿ ಇದ್ರು? ಫೇಮಸ್ ಅಕ್ಬರ್ನ ಆಸ್ಥಾನದಲ್ಲಿ ಇದ್ರು. ಅಕ್ಬರ್ ಊಟ ಮಾಡಿದ್ದು, ನೀರು ಕುಡಿದಿದ್ದು, ಮದುವೆ ಆಗಿದ್ದು, ಧರ್ಮಗಳನ್ನ ಸ್ಥಾಪನೆ ಮಾಡಿದ್ದು, ಎಲ್ಲವೂ ಇಂಪಾರ್ಟೆಂಟ್. ಯು ಡೂ PhD ಅಬೌಟ್ ಮುಘಲ್ಸ್ ಎಂಪೈರ್ ಅಂಡ್ ವಿಜಯನಗರ ಎಂಪೈರ್. ಐ ಹ್ಯಾವ್ ಟೋಲ್ಡ್ ವೆರಿ ಕ್ಲಿಯರ್ಲಿ ಹಮ್ಜಾನಾಮಾ. ಓಕೆನಾ? ಅವರ ಒಂದು ಕಲೆ, ಸಂಸ್ಕೃತಿ ನಾನು ಹೇಳಿದ್ದೀನಿ. ಶಹಜಾನ್ನ ಪೊಲಿಟಿಕಲ್ ಅಚೀವ್ಮೆಂಟ್ ದೇವರೊಳಗೂ ಬರಲ್ಲ, 100% ಬರಲ್ಲ, ಯಾವುದೇ ಕಣಕ್ಕೆ ಬರಲ್ಲ. ಬಂದ್ರೆ ಅವತ್ತು ಯಾವುದೋ ಫುಲ್ಡ್ ಸೋಮವಾರ ಅಂತ, ಫುಲ್ಡ್ ಸೋಮವಾರ ಬರುತ್ತೆ. ಓಕೆನಾ? ಆ ಯಾವತ್ತೋ ಫುಲ್ಡ್ ಸೋಮವಾರಕ್ಕೋಸ್ಕರ ಇವತ್ತನ್ನು ನೀವು ಕಳ್ಕೊಬೇಡಿ. ಯಾವತ್ತೋ ಒಂದು ಏನ್ ಮಾಡ್ಬೇಕು? ವರ್ಷದ ಕೂಳನ್ನು ಕಳ್ಕೋಬಾರದು. ಓಕೆ, ಎಸ್, ದಿಸ್ ಇಸ್ ದಿ ಆನ್ಸರ್. ಓಕೆ ಫೈನ್. ನೆಕ್ಸ್ಟ್ ಬಹಳ ಕ್ವಶನ್ ಬಂದಿದಾವೆ, ಅದ್ರಾಗೇನ್ ಡೌಟೇ ಇಲ್ಲ. ಅಶೋಕ ಸ್ಕೋಟ್, ಅಕ್ಬರ್, ಹಮ್ಜಾನಾಮಾ, ಬಾಬರ್ ನಾಮಾ, ತಾರಿಕ್ ಅಲೈಫಿ. ವಿಚ್ ಆಫ್ ದಿ ಫಾಲೋಯಿಂಗ್ ಬುಕ್ಸ್ ಆರ್ ನಾಟ್ ಇಲಿಸ್ಟ್ರೇಟೆಡ್ ವಿತ್ ಪೇಂಟಿಂಗ್ಸ್ ಇನ್ ಅಕ್ಬರ್ ಕೋರ್ಟ್? ಪೇಂಟಿಂಗ್ಸ್ ಇಂಪಾರ್ಟೆಂಟು. ಅಕ್ಬರ್ ಕೋರ್ಟ್, ಅಕ್ಬರ್ನ ದಯವಿಟ್ಟು ಒಂದು 10 ಪೇಜ್ ನೋಟ್ಸ್ ಮಾಡ್ಕೊಳ್ಳಿ. ಅಕ್ಬರ್ ಬಗ್ಗೆ 1 ಪೇಜ್ ಆಗಲ್ಲ, 1 ಪೇಜ್ ಯಾವ ಕಾರಣಕ್ಕೂ ಆಗಲ್ಲ. ಅಕ್ಬರ್ನ ಬಗ್ಗೆ 10 ಪೇಜ್ ನೋಟ್ಸ್ ಮಾಡಿ. ಅಕ್ಬರ್ನ ಬಗ್ಗೆ ಎಷ್ಟು ತಿಳ್ಕೊಳ್ತೀರಾ ಅಷ್ಟು ನಿಮ್ಗೆ ಒಳ್ಳೇದು. ಫಾರ್ IAS ಎಕ್ಸಾಮ್, KS ಎಕ್ಸಾಮ್, C ಗ್ರೂಪ್, D ಗ್ರೂಪ್, E ಗ್ರೂಪ್, A+, B+, ಎಲ್ಲ ಗ್ರೂಪ್ಗೆ ಅಕ್ಬರ್ ಈಸ್ ಇಂಪಾರ್ಟೆಂಟ್. ಯಾಕೆ ಅಕ್ಬರ್? ಯಾಕಂದ್ರೆ ಈ ಕ್ವಶನ್ ಪೇಪರ್ ತೆಗೆದ್ರು ಅವ್ರು ಅಕ್ಬರ್ನ ಓದ್ಕೊಂಡು ಬಂದಿದ್ದಾರೆ, ಗೊತ್ತಾಯ್ತಾ? ಅವ್ರು ಯಾರು ಇನ್ಸ್ಟಾಗ್ರಾಮು, ಟೆಲಿಗ್ರಾಮು, ಆ ಗ್ರಾಮು, ಈ ಗ್ರಾಮ್ ಅಲ್ಲಿ ಇದ್ದಿಲ್ಲ, ಅವರೆಲ್ಲ ಅಕ್ಬರ್ ಗ್ರಾಮ್ ಅಲ್ಲಿ ಇದ್ರು, ಮೊಘಲ್ ಗ್ರಾಮ್ ಅಲ್ಲಿ ಇದ್ರು. ಓಕೆ ಫೈನ್. ಇದು ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್. ಜಸ್ಟ್ ಫ್ಯೂ ಡೇಸ್ ಬ್ಯಾಕ್, ಜಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಇದನ್ನ ಹಾಕಿದ್ದೀನಿ. ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ನಾನು ಹೇಳ್ಬೇಕಾದ್ರೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಏನಂತ ಹೇಳಿದ್ದೀನಿ? ಜಾಗಿದಾರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಎಕ್ಸಾಮ್ ಪ್ರಿಪೇರ್ ಆಗೋದು PSI, C ಗ್ರೂಪ್, ದೆನ್ ಲೈನ್ ಸರ್ವೆ, ದೆನ್ UPSC, KPSC. We focus on Mughals administrative system, Mughals religious policy, special Akbar policy, then painting, their chronicles, their architecture, ಅವರ ಒಂದು ವಾಸ್ತುಶಿಲ್ಪ, ಇವೆಲ್ಲವೂ ನೀವು ನೆನಪಿಟ್ಕೊಳ್ಳಿ. ಎಕ್ಸಾಮ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಎಕ್ಸಾಮ್ ಅನ್ನು ನಾನು ನೆನಪಿಸ್ಕೊಳ್ತೇನೆ, ಅವ್ರು ಸರ್ ಅಂತ ಹೇಳಿದ್ರೆ. ಓಕೆ, ಯು ಡು PhD ಅಬೌಟ್ ದಿಸ್, ಯು ಡು PhD. ಎಸ್, PhD ಅಬೌಟ್ ದಿಸ್. ಇನ್ನೊಂದು ಇದೇ ಕ್ವಶನ್ ಅಲ್ಲಿ ಬಂದಿದೆ, ಟಂಕಾನ ಅಂತ ಏನಂತ ಕೇಳಿದ್ದಾರೆ. ಮೊಘಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಟಂಕಾನ ಅಂತ ಏನಂತ ಕೇಳಿದ್ದಾರೆ. ನಾನು ಹೇಳಿದ್ದೀನಿ ಮೊಘಲ್ ಟರ್ಮ್ಸ್ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್ ಜಬ್ ಸಿಸ್ಟಮ್ ಅಂದ್ರೆ ಏನು, ಅವೆಲ್ಲ ಬರುತ್ತೆ. ಓಕೆನಾ? ಅದ್ರ ಬಗ್ಗೆನೂ ಬಹಳ ಬರೀ ಹೇಳಿದ್ದೀನಿ. ಓಕೆನಾ? ಅಲ್ಲಿ ಮಗ್ದುಮ್ ಅಂದ್ರೆ ಏನು, ಕೇರಳ ಪಬ್ಲಿಕ್ ಸರ್ವಿಸ್ ಅದೇ ಕೇಳಿದ್ದಾರೆ. ಈ ಒಂದು ಕ್ವಶನ್ ಕೇಳಿದ್ದಾರೆ, ಮುಂದೆ ಬರುತ್ತೆ. ಓಕೆ, PhD ಮಾಡಬೇಕು ಮೊಘಲ್ಸ್ ಬಗ್ಗೆ, ವಿಜಯನಗರ ಬಗ್ಗೆ, ಚೋಳ. ಓಕೆ ಫೈನ್. ಎಸ್, ಕ್ವಶನ್. One carbon credit permits the emission of carbon credit. Example, very 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 important. 2 tons, 5 ton, 1 ton, 10 ton. Answer is 3. Answer, 1 ton of carbon dioxide are the equivalent in other greenhouse gases. Carbon dioxide, greenhouse gases, idu Kyoto protocol. Okay, Kyoto protocol. I have told very clearly in PSI 402 science question paper decoding alli ಏನಾಗುತ್ತೆ, ಈ ಒಪ್ಪಂದಗಳು ಸಾಕಷ್ಟು ಒಪ್ಪಂದ ಬರ್ತವೆ. ಸಪ್ತಾಪುರ ಒಪ್ಪಂದ, ಧಾರವಾಡ ಒಪ್ಪಂದ, ಮಂಗಳೂರು ಒಪ್ಪಂದ,
ವಿಜಯನಗರ ಒಪ್ಪಂದ, ಚಂದ್ರಲೇಟ್ ಒಪ್ಪಂದ, ಆ ನಡಾವಳಿ ಈ ನಡಾವಳಿ ಅವನ್ನೆಲ್ಲ ಓದ್ಕೊಂಡು ತಲೆಕೆಟ್ಟು ಹೋಗುತ್ತೆ. ಓಕೆ, ದಿಸ್ ಇಸ್ ವಾಟ್ ಐ ಟೋಲ್ಡ್. ಈ ಸಿ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ವಿಯೆನ್ನಾ, ಪ್ಯಾರಿಸ್ ಯಾವ ಓದ್ಬೇಕಂದ್ರೆ ಮಾಂಟ್ರಿಯಲ್ ಒಪ್ಪಂದ ಬರ್ಕೊಳ್ಳಿ. ಮಾಂಟ್ರಿಯಲ್ ಒಪ್ಪಂದ HVT. ಕೈಕ್ಲೋ ಮೊನ್ನೆ ಕೇರಳ ಎಕ್ಸಾಂಪಲ್ ಕೇಳಿದ್ರೆ ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೇಳಿದ್ರೆ ಕೈಕ್ಲೋ, ಇದು HVT. ಸರ್ ಈಗ COP29 ಈ ವರ್ಷ ಒಂದೊಂದು ಕನ್ವೆನ್ಷನ್ ನಡಾವಳಿ ಪ್ರೋಟೋಕಾಲ್ಸ್ ಆಗ್ತಾ ಇರುತ್ತೆ. ಅವ್ರಿಗೆ ಎಕ್ಸಾಮ್ ಇದ್ದಾರ, ನಾವು ಎಕ್ಸಾಮ್ ಮಾಡಿದ್ರೆ ಅಲ್ಲಿ ಕಷ್ಟ. ಅವ್ರಿಗೆ ಏನ್ ಮಾಡ್ಕೊಂಡ್ರೆ ಆಯ್ತು, ಇಲ್ಲಿ ಬೆಂಗಳೂರು ಬಂತ ಬೆಂಗಳೂರು ಒಪ್ಪಂದ, ವಿಜಯನಗರ ಬಂತ ವಿಜಯನಗರ ಒಪ್ಪಂದ, ಧಾರವಾಡ ಬಂತ ಧಾರವಾಡ ಒಪ್ಪಂದ, ಸಪ್ತಾಹ. ಎಸ್, ಐ ಹ್ಯಾವ್ ಟೋಲ್ಡ್ ವೆರಿ ಕ್ಲಿಯರ್ಲಿ. ಎಲ್ಲ ಯೂಟ್ಯೂಬ್ ಅಲ್ಲಿ ಇದೆ, ಇದೆಲ್ಲ ಯೂಟ್ಯೂಬ್ ಅಲ್ಲಿ ಇದೆ. ಓಕೆ, ಕೆಲವೊಂದು ಸ್ಕ್ರೀನ್ ರೆಕಾರ್ಡಿಂಗ್ ಮಾತ್ರ ಹೈಲಿಂಗ್ ಕ್ಲಾಸ್ ಅಲ್ಲಿ ಇದೆ, ಯೂಟ್ಯೂಬ್ ಅಲ್ಲಿ ಇದೆ. ಐ ಹ್ಯಾವ್ ಮೆನ್ಷನ್ಡ್ ಕೈಟೋ ಪ್ರೋಟೋಕಾಲ್ ಇಸ್ ಇಂಪಾರ್ಟೆಂಟ್. ಸಪ್ತಾಪುರ ನಡಾವಳಿಗಳು, ಧಾರವಾಡ ಒಪ್ಪಂದ ಇಂಪಾರ್ಟೆಂಟ್ ಅಲ್ಲ, ವಿಯೆನ್ನಾ ಒಪ್ಪಂದ ಅಲ್ಲ. ಸೊ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಕೈಟೋ ಕೈಟೋ ಕೈಟೋ. ಮಾಂಟ್ರಿಯಲ್ ಎಸ್, ಕಿಗಾಲಿ ಎಸ್, ಪ್ಯಾರಿಸ್ ಎಸ್, ಅಜೆಂಡಾ 21 ಎಸ್, ರಿಯೋ 1992 ಸಮಿಟ್ 100% ಎಕ್ಸಾಮ್ಸ್ ಬರುತ್ತೆ, ಬರ್ದಿಟ್ಕೊಳ್ಳಿ ರಿಯೋ. ನಾನು ಯಾಕಂದ್ರೆ ಇನ್ನು HVT ಅಲ್ಲಿ ಎನ್ವೈರನ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ, ಎನ್ವೈರನ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಓಕೆ ಸರ್, ಒನ್ ಥಿಂಗ್ ಐ ವಾಂಟ್ ಟು ಟೆಲ್. ಏನಪ್ಪಾ ಸಿಂಪಲ್, ನೀವು ಫಸ್ಟ್ ಈ ಬೇಸಿಕ್ಸ್ ನ ಸ್ಟ್ರಾಂಗ್ ಮಾಡ್ಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡೋಕೆ ಹೊರತು ಕರೆಂಟ್ ಅಫೇರ್ಸ್ ಎಕ್ಸಾಮ್ ಕ್ಲಿಯರ್ ಎಷ್ಟು ಕೇಳಿದ್ರೆ ಕರೆಂಟ್ ಅಫೇರ್ಸ್ ನೀನು RTO ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಷ್ಟು ಕೇಳಿದ್ರೆ ವೆರಿ ಲೆಸ್. ಓಕೆ, ತದನಂತರದಲ್ಲಿ ನೋಡಿ, 1 carbon credit is accepted equivalent CDS GK previous year paper 100 kg of carbon dioxide, 1000 kg of carbon, 1000 kg of carbon dioxide. So carbon dioxide important, greenhouse gas important, nitrogen important, methane is important. Fine. Yes. Motor vehicle HK 2025 ಬಲವಂತರಾವ್ ಮೆಹ್ತಾ, ಅಶೋಕ್ ಮೆಹ್ತಾ ಇವರಿಬ್ರು ಅಣ್ಣ ತಮ್ಮಳು, ಇವರಿಬ್ರು ಬಹಳ ಇಂಪಾರ್ಟೆಂಟ್. ಬಲವಂತರಾವ್ ಮೆಹ್ತಾ, ಅಶೋಕ್ ಮೆಹ್ತಾ, ಬಲವಂತರಾವ್ ಮೆಹ್ತಾ, ಅಶೋಕ್ ಮೆಹ್ತಾ, ಇವ್ರನ್ನ ಯಾವ ಕಣಕ್ಕೂ ಮಿಸ್ ಮಾಡಬಾರ್ದು. ಹಾಗೇನ್ 73, 74 ತಿದ್ದುಪಡಿ ಏನ್ ಮಾಡ್ಬೇಕಿದನ್ನ ಸರ್ ಓದ್ಬೇಕು, ಇಲ್ಲ ಕಂಠಪಟ ಆಗ್ಬಿಡ್ಬೇಕು. ರಾತ್ರಿ ಕೇಳಿದಂಕ ರಾತ್ರಿ ವೀರೇಶ ಎದ್ದಳಪ್ಪ ರಜಾ 73 ತಿದ್ದುಪಡಿ ಅಂಶಗಳಂದ್ರೆ ಪಟ 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 ಅಂತ ಹೇಳ್ಬೇಕು. ಏನಕ್ಕೆ ಬರ್ತಾರೆ. BR ಮೆಹ್ತಾ, ಬಹುಶಃ BR ಮೆಹ್ತಾ ಕಮಿಟಿ ರೆಕಮೆಂಡೇಶನ್ ಅವ್ರ ಫ್ಯಾಮಿಲಿ ಅವರೇ ಮರ್ತಿರ್ತಾರೆ, ಸರ್ಕಾರನ ಮರ್ತಿರ್ಬೋದು, ಆದ್ರೆ ನಾವು ಮರಿಬಾರ್ದು. BR ಮೆಹ್ತಾ ಮತ್ತು ಅಶೋಕ್ ಮೆಹ್ತಾ ಕಮಿಟಿ ವೆರಿ 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 ಇಂಪಾರ್ಟೆಂಟ್. ಓಕೆ, ಇದು ಮೊನ್ನೆ ಇದರಲ್ಲಿ ಯಾವುದು ಕೇರಳ ಪಬ್ಲಿಕ್ ಕ್ವಶನ್ಸ್ ಅಲ್ಲಿ ಮಾಡ್ಬೇಕಾ, ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ, ನಮ್ಮ ತಮಿಳುನಾಡು ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಬಲವಂತರ ಇಲ್ಲಿ ನೋಡಿ, ಜೂನ್ 24 ರಂದು ಆಲ್ರೆಡಿ ಬಲವಂತರಾವ್ ಮೆಹ್ತಾ ಕಮಿಟಿಯನ್ನ ಹೋಮ್ ವರ್ಕ್ ಮಾಡಿದ್ದಾರೆ. ಯಾರು? ಗಿರೀಶ. ಸೊ ಯಾರ್ಯಾರು ಹೋಮ್ ವರ್ಕ್ ಮಾಡ್ತಾರೆ ಅವ್ರ ಹೆಸರುಗಳನ್ನ ಹಾಕಿ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಹೈ ಯೀಲ್ಡಿಂಗ್ ಟಾಪಿಕ್ ಅಲ್ಲಿ ಜೂನ್ 24 ಬಲವಂತರಾವ್ ಮೆಹ್ತಾ ಕಮಿಟಿನ ಹೋಮ್ ವರ್ಕ್ ಮಾಡಿದ್ದಾರೆ. ಬಲವಂತರಾವ್ ಮೆಹ್ತಾ ಕಮಿಟಿ ರೆಕಮೆಂಡೇಶನ್ಸ್. ಸರ್ ಯು ಹ್ಯಾವ್ ಟು ರೈಟ್ ಬಲವಂತರಾವ್ ಮೆಹ್ತಾ, ಅಶೋಕ್ ಮೆಹ್ತಾ, LM ಸಿಂಘ್ವಿ ಕಮಿಟಿ, ಹನುಮಂತರಾವ್ ಕಮಿಟಿ ಬರಲ್ಲ, ಎಕ್ಸಾಮ್ಸ್ ಬರಲ್ಲ. ಡೋಂಟ್ ವರಿ. ಸರ್ಕಾರಿಯ ಕಮಿಷನ್, ಎಸ್ ಎಕ್ಸಾಕ್ಟ್ಲಿ ಇಟ್ ಇಸ್ ಇಂಪಾರ್ಟೆಂಟ್. ಸರ್ಕಾರಿಯ ಕಮಿಷನ್ ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಹೋಮ್ ವರ್ಕ್ ಮಾಡಿದ್ದಾರೆ. ಸೊ ನಾನು ಹೇಳಿದ್ದಕ್ಕೆ ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಾರೆ. ಸೊ ಇಂಥ ನೋಡಿ, ಸರ್ಕಾರಿಯ ಕಮಿಷನ್, ಮಂಡಲ್ ಕಮಿಷನ್, ಬಲವಂತರಾವ್ ಕಮಿಷನ್, ಕೊಠಾರಿ ಕಮಿಷನ್, ಇವ್ರು 4 ಇವರು ಏನಪ್ಪಾ ಅಂದ್ರೆ ಇವ್ರು ಬಹಳ ಇಂಪಾರ್ಟೆಂಟ್. ಇವ್ರನ್ನ ಮರೆಯಂಗಿಲ್ಲ. ಇವ್ರನ್ನ ಮರೆತ್ರೆ ಎಕ್ಸಾಮ್ ನಿಮ್ಮನ್ನು ಮರೆಯುತ್ತೆ. ಬಿ ಕೇರ್ಫುಲ್. ಓಕೆ, ಸರ್ಕಾರಿಯ ಕಮಿಷನ್ ಎಕ್ಸಾಮ್ಸ್ ಇಂಪಾರ್ಟೆಂಟು. ಮೆನ್ಷನ್ ಮಾಡಿಲ್ಲ ಸರ್ಕಾರಿ ಕಮಿಷನ್ ಎಕ್ಸಾಮ್ಸ್ ಬರುತ್ತೆ ಓದ್ಕೊಳ್ಳಿ ಅಂತ ಹೇಳಿಲ್ಲ. ನಾನು ಹೇಳ್ತಾ ಇದ್ದೀನಿ, ಏನಕ್ಕೆ ಹೇಳ್ತಾ ಇದ್ದೀನಿ, ಕ್ವಶನ್ ಪೇಪರ್ ಹೇಳ್ತಾ ಇದೆ. ಐ ಆಮ್ ಅಂಬಾಸಿಡರ್ ಆಫ್ ಕ್ವಶನ್ ಪೇಪರ್. ನಾನು ಕ್ವಶನ್ ಪೇಪರ್ ನ ರಾಯಭಾರಿ. ಓಕೆನಾ? ಸೊ ನೀವು ಚೆಕ್ ಮಾಡಿ. ಒಂದು ಬಾಹುಬಲಿ ಫಿಲಮ್ ಅಲ್ಲಿ ಬರುತ್ತಲ್ಲ ಡೈಲಾಗ್, ಏನು ಕಟಪ್ಪ ನಾ ಮಾಟೆ ಶಾಸನ. ಇದು ನಾ ಮಾಟೆ ಅಂತಂದ್ರೆ ಯಾವುದು? ಅದು ಕ್ವಶನ್ ಪೇಪರ್ ನ ಮಾತು, ನನ್ನ ಮಾತಲ್ಲ, ಕ್ವಶನ್ ಪೇಪರ್ ನ ಮಾತು. ಕ್ವಶನ್ ಪೇಪರ್ ಹೇಳ್ತಾ ಇದೆ, ಈ ತರ ಓದ್ಕೊಳ್ತೀವಿ, ನೀವು ಈ ತರನೇ ಓದ್ಕೋಬೇಕು. ಓಕೆ, ಇದು ಓಮ್ ನಮ್ಮ ಗ್ರೂಪ್ ಅಲ್ಲಿ. ಓಕೆ, ಬಲವಂತರಾವ್ ಮೆಹ್ತಾ ಸಮಿತಿ ಶಿಫಾರಸುಗಳೆಲ್ಲ ಬರೆದಿದ್ದಾರೆ. ಓಕೆ, 3 tier ಪಂಚಾಯತ್ ರಾಜ್ ಸಿಸ್ಟಮ್. ಎಸ್, ಫೈನ್. ಯಾವ ನೈಸರ್ಗಿಕ ವಿದ್ಯಮಾನವು ಪೆಸಿಫಿಕ್ ಸಾಗರದಲ್ಲಿನ ಸಾಗರ ಮೇಲ್ಮೈ ಉಷ್ಣತೆಯನ್ನು ಶೀತಲಗೊಳಿಸುವುದಕ್ಕೆ ಪ್ರಧಾನ ಕಾರಣವಾಗಿದೆ? ಏನ್ರಿ ಇದು?
ಉಷ್ಣತೆಯನ್ನು ಶೀತಲಗೊಳಿಸುವುದಕ್ಕೆ. ವಿಚ್ ನ್ಯಾಚುರಲ್ ಫೆನಾಮಿನಾ ಇಸ್ ರೆಸ್ಪಾನ್ಸಿಬಲ್ ಇನ್ ದಿ ಕೂಲಿಂಗ್. ಇದು ಶೀತಲಗೊಳಿಸುವುದು. ಟ್ರಾನ್ಸ್ಲೇಷನ್ ಅಷ್ಟು ಕನ್ನಡದ ಜಯಮಾನಕ್ಕೆ ತಕ್ಕ ಹಾಗೆ ಬಂದಿಲ್ಲ. ಓಕೆ, ಪ್ರಧಾನ ಕಾರಣವಾಗಿದೆ. ಆನ್ಸರ್ ಇಸ್ ಎಲ್ಲಿನೋ. ಸರ್, ಮೈ ಪಾಯಿಂಟ್ ಈಸ್ ಸೈಕ್ಲೋನ್. ಎಸ್, ಐ ಲಿಂಕ್ ಟಾಪಿಕ್, ಇಟ್ ವಿಲ್ ಕಮ್ ಇನ್ ಟು ದಿ ಎಕ್ಸಾಮ್ಸ್. ಓಕೆ, ತದನಂತರದಲ್ಲಿ ಇಲ್ಲೇನ್ ಕೇಳಿದ್ದಾರೆ, ಕೂಲಿಂಗ್ ಆಫ್ ಓಷಿಯನ್ ಸರ್ಫೇಸ್ ಟೆಂಪರೇಚರ್ ಆಫ್ ಪೆಸಿಫಿಕ್ ಓಷಿಯನ್. ಸೊ ಎಲ್ಲಿನ ಇಂಪಾರ್ಟೆಂಟು ಅಂಡ್ ಲಾನಿನ ಇಂಪಾರ್ಟೆಂಟು. ಓಕೆ, ಎಲ್ಲಿನ, ಲಾನಿನ, ಸೈಕ್ಲೋನ್, ದೀಸ್ ಆರ್ ವೆರಿ 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 ಇಂಪಾರ್ಟೆಂಟ್. ತದನಂತರದಲ್ಲಿ ಎಲ್ಲಿನೋ ಅಂಡ್ ಲಾನಿನ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಲಿಮ್ಸ್ ಮೇನ್ಸ್ ಎಕ್ಸಾಮ್. ಸಿ ಗ್ರೂಪ್ ಅಲ್ಲಿ ಬರುತ್ತೆ ಎಕ್ಸಾಮ್ಸ್. ಎಲ್ಲಿನೋ ಅಂತಂದ್ರೆ ಏನು, ಶೀತ ಪ್ರವಾಹ ಬದಲು ಉಷ್ಣ ಪ್ರವಾಹ ಬರ್ತಕ್ಕಂಥದ್ದು. ಲಾನಿನ ಅಂತಕ್ಕಂಥದ್ದು ಇರ್ತಕ್ಕಂತಹ ಪೆರು ಶೀತ ಪ್ರವಾಹ ಇದೆಯಲ್ಲ, ಕೋಲ್ಡ್ ಕರೆಂಟ್ ಇದೆಯಲ್ಲ, ಅದು ಟೂ ಮಚ್ ಕೋಲ್ಡ್ ಆಗ್ತಕ್ಕಂಥದ್ದು, ಟೂ ಮಚ್ ಕೋಲ್ಡ್, ಟೂ ಮಚ್ ಹೀಟ್. ಓಕೆ, ಸೊ ಈ ಒಂದು ಶೀತ ಪ್ರವಾಹ ಮತ್ತು ಉಷ್ಣ ಪ್ರವಾಹಗಳ ಒಂದು ಆ ವರ್ತನೆಯಲ್ಲಿ ಕಂಡು ಬರ್ತಕ್ಕಂತಹ ಬದಲಾವಣೆಯಿಂದ ಭಾರತದಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಉಂಟಾಗುತ್ತದೆ. ದಿಸ್ ಈಸ್ ಕಾಲ್ಡ್ ಎಲ್ಲಿನೋ ಅಂಡ್ ಲಾನಿನ. ಎಲ್ಲಿನೋ ಮತ್ತು ಇದು ಕಾಡ್ಗಿಚ್ಚು. ತದನಂತರದಲ್ಲಿ ಆ ಒಂದು ಬರಗಾಲ, ಕ್ಷಾಮ ಉಂಟಾಗ ಕಾರಣ ಯಾವುದು, ಎಲ್ಲಿನೋ. ಲಾನಿನ ಬಂತಂದ್ರೆ ಸರಿಯಾಗಿ ಮೇಘಸ್ಫೋಟ ಆಗ್ತಕ್ಕಂಥದ್ದು, ಗುಡ್ಡ ಕುಸಿತ, ಮಳೆ, ಪ್ರವಾಹ ವಿಪರೀತ ಆಗ್ತಕ್ಕಂಥದ್ದು. ದಿಸ್ ಇಸ್ ಇಟ್ ಗೋಯಿಂಗ್ ಟು ಲೈಕ್ ದಿಸ್. ಸೊ ಎಲ್ಲಿನೋ ಅಂಡ್ ಲಾನಿನ ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್. ಮೆಕ್ಯಾನಿಸಮ್ ನೆನ್ಪಿಟ್ಕೊಳ್ಳಿ. ಮೆಕ್ಯಾನಿಸಮ್ ಅಂದ್ರೆ ಪ್ರವಾಹಗಳು, ಪೆರುವಿನ ಕರೆಂಟ್ ಇರುತ್ತಲ್ಲ, ಪೆರುವಿನ ಕರೆಂಟ್, ಶೀತ ಪ್ರವಾಹ ಬಂದು ಅದು ಉಷ್ಣ ಪ್ರವಾಹ ಆಗುತ್ತೆ. ಉಷ್ಣ ಪ್ರವಾಹ ಆದಾಗ ಇಲ್ಲಿ ಆಗ್ತಕ್ಕಂತಹ ಒತ್ತಡಗಳು ಕಡಿಮೆ ಆಗುತ್ತೆ. ಇಲ್ಲಿ ಒತ್ತಡ ಕಡಿಮೆ ಆಗುತ್ತೆ, ಅಲ್ಲಿ ಏನ್ ಬ್ರದರ್, ಓಷಿಯೋನೋಗ್ರಫಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಷಿಯನ್ ಕರೆಂಟ್ಸ್ ಆರ್ ಇಂಪಾರ್ಟೆಂಟ್. ಸೈಕ್ಲೋನ್ ಅಂದ್ರೆ ಏನು, 27 ಡಿಗ್ರಿಗಿಂತ ಜಾಸ್ತಿ ಟೆಂಪರೇಚರ್ ಇದ್ದಾಗ ಅದು ಸೈಕ್ಲೋನ್ಸ್ ಉಂಟಾಗುತ್ತೆ. ಸೈಕ್ಲೋನ್ಸ್ ಬಗ್ಗೆ ನೀವು 100% ಎಕ್ಸಾಮ್ಸ್ ಇರುತ್ತೆ. ಸೊ ಅಲ್ಲಿ ಸೈಕ್ಲೋನ್ಸ್ ಅಲ್ಲಿ ಏನು, ಟ್ರಾಪಿಕಲ್ ಸೈಕ್ಲೋನ್ಸ್ ಅಂಡ್ ಟೆಂಪರೇಟ್ ಸೈಕ್ಲೋನ್ಸ್ ಅನ್ನ ಕಣ್ಣಾಡಿಸಿ, ಟ್ರಾಪಿಕಲ್ ಸೈಕ್ಲೋನ್ಸ್ ನ ಕಂಠಪಟಾಕಿ. ಓಕೆ, ಎರಡು ಬೇರೆ ಬೇರೆ. ಬಟ್ ಎಕ್ಸಾಮ್ಸ್ ಬರುತ್ತೆ. ಟೆಂಪರೇಟ್ ಸೈಕ್ಲೋನ್ ಬರಲ್ಲ ಅಂತ ಹೇಳ್ತಾ ಇಲ್ಲ, ಬರುತ್ತೆ. ಬಟ್ ಟ್ರಾಪಿಕಲ್ ಸೈಕ್ಲೋನ್ಸ್ ಟಿಪ್ ಆಫ್ ದಿ ಟಂಗ್ ಇರ್ಬೇಕು. ಓಕೆ, ಎಸ್. ನೆಕ್ಸ್ಟ್ ಏನಿದು, ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ದಿ ಫಂಕ್ಷನ್ಸ್ ಆಫ್ ಗ್ರಾಮ ಪಂಚಾಯತ್ಸ್? ಐ ಹ್ಯಾವ್ ಟೋಲ್ಡ್ 29 ಗ್ರಾಮ ಪಂಚಾಯತ್ ಫಂಕ್ಷನ್ 29 ಇದಾವೆ. ಅವನೇನ್ ಮಾಡ್ಬೇಕು, ಎರಡು ಬೇರೆ ಬರ್ಕೋಬೇಕು. ಯಾಕೆ ಸರ್ 29 ನೆನ್ಪಿಡಕ್ಕಾಗಲ್ಲ? ಬರ್ಕೋಬೇಕು. ಬರದಾಗಲ್ಲ ಏನಾಗುತ್ತೆ, ಸ್ಪಷ್ಟತೆ ಬರುತ್ತೆ. ಜಸ್ಟ್ ತಮಿಳುನಾಡು ಪಬ್ಲಿಕ್ ಸರ್ವಿಸ್ ಕಮಿಷನ್ ಕ್ವಶನ್ ಪೇಪರ್ ಡಿಕೋಡಿಂಗ್ ನಮ್ಮ ಹೈಡಿನ್ ಟಾಪಿಕ್ ಅಲ್ಲಿ ಮಾಡಿದ್ದೆ. ಓಕೆ, ಅವ್ರಿಗೆ ಗ್ರೂಪ್ ಅಲ್ಲಿ ಸೆಂಡ್ ಮಾಡಿದ್ದೀನಿ, ಅದು ಯೂಟ್ಯೂಬ್ ಅಲ್ಲಿ ಇಲ್ಲ. ಓಕೆ, ಫೈನ್. ಗ್ರಾಮ ಪಂಚಾಯತಿಯ 29 ಕಾರ್ಯಗಳು, ನಗರ ಪಂಚಾಯತ್ನ 18 ಕಾರ್ಯಗಳು ಫುಲ್ ನೆನ್ಪಿಡ್ಬೇಕು. ಅವರು ಎಲ್ಲ ಎಕ್ಸಾಮ್ಸ್ ಬರುತ್ತೆ. ಕನ್ಫ್ಯೂಷನ್ ಬೇಡ, ಕ್ಲಾರಿಟಿಯಿಂದ ಆಗ್ಬೇಕು. ಓಕೆ, ನೋಡಿ, ಇದು ತಮಿಳುನಾಡು ಪಬ್ಲಿಕ್ ಸರ್ವಿಸ್ ಕಮಿಷನ್ ಮುನ್ಸಿಪಾಲಿಟೀಸ್. ಏನ್ ಹೇಳ್ತಾ ಇದ್ದೀನಿ ನೋಡಿ, ಐ ಹ್ಯಾವ್ ಟೋಲ್ಡ್ ಈ 11ನೇ ಅನುಸೂಚಿಯಲ್ಲಿ ಕಂಡು ಬರ್ತಕ್ಕಂಥ ಕರ್ತವ್ಯಗಳು, ಕಾರ್ಯಗಳು, ಅಧಿಕಾರಗಳು ಮತ್ತೆ 12ನೇ ಅನುಸೂಚಿ ಅಂದ್ರೆ ನಗರ ಪಂಚಾಯತ್, ಅವನ್ನೆಲ್ಲ ಒಂದೆರಡು ಸುಮ್ಮನೆ ಖಾಲಿ ಕುಂದ್ರ ಬದಲು ಖಾಲಿ ಕುಂತು ಓದಿ ನಿಮ್ಮ ಇಡೀ ಜೀವನ ಕಳ್ಕೊಬಂದು ಬರೀರಿ. ಓಕೆನಾ, ಎಕ್ಸಾಮ್ಸ್ ಹೆಲ್ಪ್ ಆಗುತ್ತೆ. ಫೈನ್. ಸೇಮ್ ಕೇಳಿದ್ದಾರೆ, ವಿತ್ ರೆಫರೆನ್ಸ್ ಟು ದಿ ಫಂಕ್ಷನಲ್ ಐಟಮ್ಸ್ ಪ್ಲೇಸ್ಡ್ ವಿತಿನ್ ದಿ ಪರ್ವ್ಯೂ ಆಫ್ ದಿ ಮುನ್ಸಿಪಾಲಿಟೀಸ್ ಕನ್ಸಿಡರ್ ದಿ ಫಾಲೋವಿಂಗ್. 15ನೇ ತಾರೀಕಿದ್ದಂತಹ ಒಂದು ತಮಿಳುನಾಡು ಪಬ್ಲಿಕ್ ಸರ್ವಿಸ್ ಕಮಿಷನ್ ನ ಕ್ವಶನ್ ಅಲ್ಲಿ ಇದು ಬಂದಿದೆ, ಇಲ್ಲಿ ಮುನ್ಸಿಪಾಲಿಟೀಸ್ ಬಂದಿದೆ, ಅಲ್ಲಿ ಗ್ರಾಮ ಪಂಚಾಯತ್ ಬಂದಿದೆ. ದಟ್ಸ್ ಆಲ್. ಎಸ್. Leave India in God's hands, or in modern parlance to anarchy, then all parties will fight one another like dogs, or will when real responsibility faces them come to a reasonable agreement. ಸೊ ಈ ಸ್ಟೇಟ್ಮೆಂಟ್ ಯಾರು ಹೇಳಿದ್ದಾರೆ? ಮಹಾತ್ಮ ಗಾಂಧಿ 1942 ಸಂದರ್ಭದಲ್ಲಿ ಹೇಳಿದ್ದಾರೆ. ಯು ಹ್ಯಾವ್ ಟೋಲ್ಡ್ ಮೆನಿ ನಂಬರ್ ಆಫ್ ಟೈಮ್ಸ್ ಜಿ ಬಾಸ್. ಸೊ ನಮಗೆ ಜಿ ಬಾಸ್ ವಿಲ್ ನಾಟ್ ಗಿವ್ ಎಂಟರ್ಟೈನ್ಮೆಂಟ್, ಬಟ್ ಈ ವಿಲ್ ಗಿವ್ ಎ ಲೈಫ್ ಫಾರ್ ಅಸ್. ಓಕೆ, ನಮಗೆ
ಆ ಒಂದು ಮನೋರಂಜನೆ ಕೊಡಲ್ಲ, ಆದ್ರೆ ಜೀವನ ಕಟ್ಟಿಕೊಡ್ತಾನೆ ಜಿ ಬಾಸ್. ಸೊ ಜಿ ಬಾಸ್ ಇಸ್ ಇಂಪಾರ್ಟೆಂಟ್. ಆನ್ಸರ್ ಇದೆ ಜಿ ಬಾಸ್. ಮಹಾತ್ಮ ಗಾಂಧಿ ರಿಲೇಟೆಡ್ ಕ್ವಶನ್ಸ್ 200% ಇರುತ್ತೆ. MEH ಬಗ್ಗೆ ಜಾಸ್ತಿ ಇರಲ್ಲ, ತಲೆ ಕೆಡಿಸ್ಕೋಬೇಡಿ. ಎಸ್ ಸುಭಾಷ್ ಚಂದ್ರ ಬೋಸ್ ಅಂಡ್ ಮಹಾತ್ಮ ಗಾಂಧಿ ಡಿಫ್ರೆನ್ಸ್ ಏನಂತೇಳಿ IS ಮೀನ್ಸ್ ಮತ್ತು KS ಮೀನ್ಸ್ ಅಲ್ಲಿ ಕೇಳ್ತಾರೆ. ಮಹಾತ್ಮ ಗಾಂಧಿ ಮತ್ತು ರವೀಂದ್ರನಾಥ್ ಟಾಗೋರ್ ಇರ್ತಕ್ಕಂಥ ಡಿಫ್ರೆನ್ಸ್ ಕೇಳ್ತಾರೆ. ಮಹಾತ್ಮ ಗಾಂಧಿ ಮತ್ತು ಅಂಬೇಡ್ಕರ್ ಇರ್ತಕ್ಕಂಥ ಡಿಫ್ರೆನ್ಸ್ ಆಫ್ ವ್ಯೂಸ್ ಕೇಳ್ತಾರೆ ಎಕ್ಸಾಮ್ಸ್ಗೆ. ಮಹಾತ್ಮ ಗಾಂಧಿ ಈಸ್ ಎ ಸೆಂಟ್ರಲ್ ಪಾಯಿಂಟ್. ಮಹಾತ್ಮ ಗಾಂಧಿ ಸೂರ್ಯ, ಆ ಸೂರ್ಯನ ತರ ಎಲ್ಲರೂ ಸುತ್ತಾ ಇರ್ತಾರೆ. ಓಕೆನಾ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ. ನನಗೆ ಅಗೇನ್ ಹ್ಯಾವ್ ಟೋಲ್ಡ್ ಯು, ನಾನು ಯಾರಪ್ಪ ಅಂತಲ್ಲ, ಒಂದು ಎಕ್ಸಾಮ್ ಅಂತ ನಂತರದಲ್ಲಿ ನನಗೆ ಜಿ ಬಾಸ್ ಬಹಳ ಇಂಪಾರ್ಟೆಂಟ್. ಜಿ ಬಾಸ್ ನಾನು ಮತ್ತೆ ಅಗೇನ್ ಸಾಮಾಜಿಕ ಆಯಾಮ ಮತ್ತು ಎಕ್ಸಾಮ್ ನ ದೃಷ್ಟಿಯಿಂದ ಓದ್ತಾರೆ. ಜಿ ಬಾಸ್ ಗಾಂಧೀಜಿ ಅವರು ಹೇಳ್ತಾರೆ ಎಲ್ಲಿವರೆಗೂ. ಎಸ್, ಐ ಹ್ಯಾವ್ ಟೋಲ್ಡ್ ಮೆನ್ಷನ್ ದಿಸ್ ಟೈಮ್ ಮೆನಿ ಟೈಮ್ಸ್. ನೀವು ಎಲ್ಲ ಆರ್ಟಿಕಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರೋ ಆರ್ಟಿಕಲ್ಸ್ ಅಲ್ಲಿ ನೆನ್ಪಿಡಕ್ಕಾಗಲ್ಲ, ಇಂಪಾರ್ಟೆಂಟ್ ಆರ್ಟಿಕಲ್ಸ್ ನೆನ್ಪಿಡ್ಬೇಕು. ಓಕೆ, ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಏನಿದು? ಸ್ಪೀಕರ್, ಎಲೆಕ್ಷನ್ ಕಮಿಷನರ್, ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್, ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್. ಎಸ್, ನಾನು ಸ್ಪೀಕರ್ ಬಗ್ಗೆ ಎಲ್ಲರೂ ಇಗ್ನೋರ್ ಮಾಡ್ತಾರೆ, ಬಟ್ ಯು ಶುಡ್ ನಾಟ್ ಇಗ್ನೋರ್ ಸ್ಪೀಕರ್. ಓಕೆ ನೋಡಿ, ಪ್ರಿಸೈಡಿಂಗ್ ಆಫೀಸರ್ಸ್ ಆಫ್ ದಿ ಪರ್ಮನೆಂಟ್ ಸ್ಪೀಕರ್ ಆಫ್ ದಿ ಲೋಕಸಭಾ, ಆರ್ಟಿಕಲ್ 93. ಐ ಹ್ಯಾವ್ ಟೋಲ್ಡ್ ಇಟ್ ವೆರಿ ಕ್ಲಿಯರ್ಲಿ. ಇದು ಯಾವಾಗ ಪಾಠ ಆಗಿರೋದು? ಇದು ಏಪ್ರಿಲ್ ಅಲ್ಲಿ ಪಾಠ ಆಗಿದೆ. ಏಪ್ರಿಲ್ ಪಾಠ ಮಾಡ್ಬೇಕಾದ್ರೆ ಸ್ಪೀಕರ್ ಬಗ್ಗೆ ಐ ಹ್ಯಾವ್ ಟೋಲ್ಡ್ ವಿತ್ ಆರ್ಟಿಕಲ್ ಸಮೇತ ಹೇಳಿದೀನಿ. ಸ್ಪೀಕರ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಈಗಲೂ ಮುಂದೆ ಎಕ್ಸಾಮ್ಸ್ಗೆ ಸ್ಪೀಕರ್ ಬಗ್ಗೆ 360 ಡಿಗ್ರಿ ಆಂಗಲ್ ಅಲ್ಲಿ ಓದ್ಕೊಳ್ಳಿ. ಕಿಯೋಟೋ ಲೋಹನ್ ಕೇಸ್ ಬರುತ್ತೆ. ಸ್ಪೀಕರ್ ವೆರಿ 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 ಇಂಪಾರ್ಟೆಂಟ್. 393 ಆರ್ಟಿಕಲ್ ಸ್ಪೀಕರ್ ಅವರ ಎಲೆಕ್ಷನ್ ಪ್ರಮಾಣ, ಸ್ಪೀಕರ್ ಅವರ ಕಾರ್ಯಗಳು ಬಹಳ ಇಂಪಾರ್ಟೆಂಟ್. ವಿಠಲ್ ಭಾಯ್ ಪಟೇಲ್ ಬಹಳ. ನೆಕ್ಸ್ಟ್, ದಿ ಬಿಗ್ ಬ್ಯಾಂಗ್ ಥಿಯರಿ. ಸೊ ಬಿಗ್ ಬ್ಯಾಂಗ್ ಥಿಯರಿ ಎಸ್. ಸೊ ಬಿಗ್ ಬ್ಯಾಂಗ್ ಥಿಯರಿನೂ ಸಹ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಹೇಗೆ ಅಂದ್ರೆ ಅಗೇನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಂದಿದೆ. ಕ್ವಶನ್ ಪೇಪರ್ ಸ್ವಲ್ಪ ಟಫ್ ಇದೆ. RTO ಮೋಟರ್ ವೆಹಿಕಲ್ ಕ್ವಶನ್ ಪೇಪರ್ ತುಂಬಾ ಟಫ್ ಇದೆ. ಇನ್ನು ಬಹಳಷ್ಟು ಪ್ರಶ್ನೆಗಳು ಮಾಡ್ಕೊಂತ ಹೋಗ್ಬೋದು. ಇನ್ನು ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸೆಕೆಂಡ್ ವಿಡಿಯೋ ಬರಬೇಕಾಗಿದೆ. ಬಹಳಷ್ಟು ಬಹುಶಃ ಯೂಟ್ಯೂಬ್ ಅಲ್ಲಿ ಡಿಕೋಡಿಂಗ್ ತುಂಬಾ ಸಮಯ ಹಿಡಿಯುತ್ತೆ ಅಂತ ಭಾವಿಸ್ತೀನಿ. ಐ ವಿಲ್ ಕಮ್ ಇನ್ ದಿ ನೆಕ್ಸ್ಟ್ ಕ್ಲಾಸ್ ಅಂಡ್ ಥ್ಯಾಂಕ್ ಯು.